ಉಡುಪಿ ಜಿಲ್ಲೆಯ ಹೆಬ್ರಿಯ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇಲ್ಲಿನ ವೈದ್ಯರು ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದವರು ಒಂದು ಅಸಡ್ಡೆ ವರ್ತನೆಯನ್ನ ತೋರಿದ್ದಾರೆ. ಹೆಬ್ರಿ ತಾಲೂಕಿನ ಅಲ್ಬಾಡಿ ಗಣೇಶ್ ಪೂಜಾರಿ ಇವರು ಎದೆ ನೋವು ಇದೆ ಅಂತ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತಾರೆ. ಆದ್ರೆ ಅವರದೊಂದು ರಿಪೋರ್ಟ್ ಹೇಗಿದೆ ಗೊತ್ತಾ? ಗಣೇಶ್ ಪೂಜಾರಿ ಅವರಿಗೆ ಓದ್ಲಿಕ್ಕೆ ಬರುತ್ತೆ, ಬರೀಲಿಕ್ಕೆ ಬರುತ್ತೆ. ರಿಪೋರ್ಟ್ ಅನ್ನ ಓದಿ ನೋಡಿದಾಗ ಅದರಲ್ಲಿ ಗಣೇಶ್ ಪೂಜಾರಿ ಅವರ ಹೆಸರಿರಲ್ಲ, ಯಾವುದೋ ಶಶಿಧರ್ ಅಂತ ಹೆಸರಿರುತ್ತೆ. ಡೇಟ್ ಕೂಡ ಚೇಂಜ್ ಆಗಿರುತ್ತೆ. ಗಣೇಶ್ ಪೂಜಾರಿ ಅವರು ಇಸಿಜಿ ಅನ್ನ ಆಗಸ್ಟ್ 11ನೇ ತಾರೀಕು ಮಾಡ್ತಾರೆ. ಹಾಸ್ಪಿಟಲ್ ಅವರು ಆಗಸ್ಟ್ 8ರಂದು ಇಸಿಜಿ ಮಾಡಿದಂತಹ ಗಂಗಾಧರ್ ಅವರ ಹೆಸರನ್ನ ಹೊಡೆದು ಗಣೇಶ್ ಅಂತ ಪೆನ್ನಿನಲ್ಲಿ ಬರೆದು ಫೇಕ್ ರಿಪೋರ್ಟ್ ಅನ್ನು ನೀಡ್ತಾರೆ. ಹಾಗೆ ಗಣೇಶ್ ಅವರ ಏಜು 38, ರಿಪೋರ್ಟ್ ನಲ್ಲಿದ್ದಂತಹ ಏಜು 41. ಇದು ಶಶಿಧರ್ ಅವರ ಏಜ್ ಆಗಿರ್ತದೆ. ಡಾಕ್ಟರ್ ಹೇಳ್ತಾರೆ, ನಾವು MBBS ಮಾಡಿದ್ದು ಇಸಿಜಿ ರಿಪೋರ್ಟ್ ನಮ್ಗೆ ನೋಡ್ಲಿಕ್ಕೆ ಬರಲ್ಲ, ನೀವು ಅಜ್ಜರ್ಕಾಡ್ ಹಾಸ್ಪಿಟಲ್ಗೆ ಹೋಗಿ ಅಥವಾ ಇಲ್ಲಿ ಹೆಬ್ರಿ ಸಿಟಿಯಲ್ಲಿ ಹೆಲ್ತ್ ಕೇರ್ ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗಿ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೇವೆ. ಯಾವ ರೀತಿಯಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ಬೇಸರ ಆಗುತ್ತೆ. ಗೌರ್ಮೆಂಟ್ ಇವರಿಗೆ ಸ್ಯಾಲರಿ ಕೊಡ್ತದೆ, ಆದ್ರೆ ಆ ಸ್ಯಾಲರಿಗೆ ತಕ್ಕಂತೆ ಕೆಲಸ ಮಾಡ್ತಿಲ್ಲ. ಇಲ್ಲಿನ ನಾಯಕರಾದಂತಹ ಸುನಿಲ್ ಕುಮಾರ್ ಅವರಿಗೆ ನಾನು ನೇರವಾಗಿ ಹೇಳುವಂಥದ್ದು, ಜನರಿಗೆ ಬೇಕಾಗಿರುವಂಥದ್ದು ಒಂದು ಶಿಕ್ಷಣ ಹಾಗೆ ಆರೋಗ್ಯ ಸೌಲಭ್ಯ. ನೀವು ಶಿಕ್ಷಣ ಕೊಡೋದು ಬೇಡ, ಜನರ ಆರೋಗ್ಯ ಸರಿಯಾಗಿದ್ರೆ ಜನರು ನಾರ್ಮಲ್ ಆಗಿ ಅವರ ಶಿಕ್ಷಣ ಇರ್ಬೋದು, ದಿನನಿತ್ಯ ಕೆಲಸ ಇರ್ಬೋದು, ಚೆನ್ನಾಗಿ ಮಾಡ್ತಾರೆ. ಮೊದಲು ಆರೋಗ್ಯ ಸೌಲಭ್ಯವನ್ನು ಕೊಡಿ. ಹೆಬ್ರಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ನೀವು ಖಂಡಿತವಾಗಿ ಖುದ್ದಾಗಿ ಇಲ್ಲಿಗೆ ಭೇಟಿ ನೀಡಬೇಕು. ಇಲ್ಲಿನ ವೈದ್ಯರಾಗಲಿ ಇಲ್ಲಿನ ಸಿಬ್ಬಂದಿ ವರ್ಗದವರಾಗಲಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ನೋಡಬೇಕು. ನಾವು ಕೇಳೋಣ ಇವತ್ತು ಡಾಕ್ಟರ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾಕೆ ಹೇಗೆ ಮಾಡಿದ್ರು, ಇವರು ಅಸಡ್ಡೆ ವರ್ತನೆ ಯಾಕೆ ತೋರಿಸಿದ್ರಂತ ನಾವು ಕೇಳೋಣ ಬನ್ನಿ.